ಈ ಅಕ್ಕ ಇಂಡಿಯನ್ एजुकेशन सिस्टम ಬಗ್ಗೆ ಏನ್ ಹೇಳತಾಳ ಅಂತ ಫಸ್ಟ್ ವಿಡಿಯೋ ನೋಡ್ರಿ. मैंने हर जगह टॉप किया, 10th में टॉप किया, 12th में टॉप किया, ग्रेजुएशन में टॉप किया, एमए में टॉप किया, पटवारी ज्वाइनिंग हुई मेरी, मैंने पटवारी में भी टॉप किया, मैंने जनरल की सीट से फाइट किया, मैं यहाँ सब इंस्पेक्टर बनी, सब इंस्पेक्टर भी मैंने अपनी कैटेगरी से फीमेल में टॉप किया। अगर एक टॉपर का आज ये हालात होता है, आज एक टॉपर होने का रिजल्ट ये होता है, तो आप बताइए मेहनत करने वाला बच्चा कहाँ जाएगा। ಗೊತ್ತಾಗಿರ್ಲಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ಕೇಳ್ರಿ. ಈ ಅಕ್ಕ 10th ದಾಗ ಟಾಪ್ ಮಾಡಿದ್ಲ, 12th ದಾಗ ಟಾಪ್ ಮಾಡಿದ್ಲ, ಇವನ್ ಡಿಗ್ರಿದಾಗೂ ಟಾಪ್ ಮಾಡಿ ಕಷ್ಟಪಟ್ಟು ಓದಿದ್ಮೇಲೆ ಎಷ್ಟೋ ಸಲ ಎಕ್ಸಾಮ್ ಕೊಟ್ಟ ಮೇಲೆ ರಾಜಸ್ಥಾನದಾಗ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಸಿಗ್ತೈತಿ ಅಕ್ಕಾಗ. ಆದ್ರ ಆ ಅಕ್ಕಂದ ನಶೀಬ್ ನೋಡ್ರಿ, 3 ವರ್ಷ ಆದ್ಮೇಲೆ ಕೋರ್ಟ್ ಅನೌನ್ಸ್ ಮಾಡತ್ತ ಈ ಎಕ್ಸಾಮ್ ಟೈಮ್ ದಾಗ ಪೇಪರ್ ಲೀಕ್ ಆಗಿದ್ದು ಅಂತ. ಮತ್ತ ಈ ಎಕ್ಸಾಮ್ ನ ರದ್ದು ಮಾಡಿ ಎಕ್ಸಾಮ್ ದಾಗ ಪಾಸ್ ಆಗಿರೋ ನೌಕರಿ ಮಾಡ್ತಿರೋರನ್ನ ನೌಕರಿಯಿಂದ ತೆಗೆದು ಹಾಕ್ತಾರ. ಈ ವಿಡಿಯೋ ನೋಡಿದ್ಮೇಲೆ ನನಗೇನ್ ಅನಿಸ್ತಂದ್ರ, ಈ ನಂಬಿಕೆ ಇರ್ಲಾರ್ದ ನೌಕರಿ ಮಾಡ್ಕೋತ್ ಕುಂಡ್ರುಕ್ಕಿಂತ ನಮ್ಮ ಮೇಲೆ ನಾವ್ ನಂಬಿಕೆ ಇಟ್ಟುಕೊಂಡ ಸಣ್ಣದಾದ್ರೂ ಸಹಿ ಆದ್ರ ಸ್ವಂತ ಬಿಸ್ನೆಸ್ ಮಾಡ್ಬೇಕು. ನೋಡ್ರಿ ನೀವು ಈಗ ಮೊದ್ಲಿನಂಗ್ ನೌಕರಿ ಎಜುಕೇಶನ್ ಏನೂ ಉಳ್ದಿಲ್ಲ ಹಿಂಗಂತ ನಾನ್ ಅಷ್ಟೇ ಹೇಳತ್ತಿಲ್ಲ, ಇವನ್ ನಿಮ್ ಅವ್ವ ಅಪ್ಪನೂ ಹೇಳ್ತಾರ. ಯಾಕಂದ್ರ ಈಗ ಇಂಡಿಯನ್ ಎಜುಕೇಶನ್ ಆಗಿ ಉಳ್ದಿಲ್ಲ, ಅದೊಂದ್ ದೊಡ್ಡ ಮಂದಿದ ಬಿಸ್ನೆಸ್ ಆಗೈತಿ.